ನಮಸ್ತೆ. ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಚುನಾವಣೆಯ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಭಾರತೀ ವಿದ್ಯಾಸಂಸ್ಥೆಯಲ್ಲಿ ಚುನಾವಣಾ ಕೇಂದ್ರ ಏರ್ಪಡಿಸಲಾಗಿತ್ತು. ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ, ಗೌರಿಬಿದನೂರು, ಮಂಚೇನಹಳ್ಳಿ ತಾಲೂಕುಗಳಿಂದ ವಿಪ್ರರು ಮತ ಚಲಾಯಿಸಲು ಬಸ್ಸುಗಳು, ಕಾರುಗಳು, ದ್ವಿಚಕ್ರ ವಾಹನಗಳಲ್ಲಿ ಚುನಾವಣಾ ಕೇಂದ್ರಕ್ಕೆ ಆಗಮಿಸಿ ಸಂಯಮದಿಂದ ಮತ ಚಲಾಯಿಸಿದರು. ಜಿಲ್ಲೆಯಲ್ಲಿ ಅರ್ಹ ಸದಸ್ಯತ್ವವು 1700 ಮತಗಳಿದ್ದು, ಚುನಾವಣೆ ಅಧಿಕಾರಿಗಳು 3 ಕೇಂದ್ರಗಳಲ್ಲಿ ಮತ ಚಲಾಯಿಸಲು ಅನುವು ಮಾಡಿಕೊಟ್ಟಿದ್ರು. ಇದಕ್ಕೆ ವಿಪ್ರ ಸಮುದಾಯವು ಹರ್ಷ ವ್ಯಕ್ತಪಡಿಸಿದರು. ವೃದ್ಧರು, ವಿಕಲಚೇತನರಿಗೆ ಕೇಂದ್ರದವರೆಗೆ ವಾಹನಗಳಲ್ಲಿ ಬರಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸಿದರು. ಅಭ್ಯರ್ಥಿಗಳು ಫಲಿಚರ್ಲ ಪ್ರಕಾಶ್ ನಾಗೇಶ್ ರವರು, ಸಹಚರರು ರಾಜ್ಯಾಧ್ಯಕ್ಷರಾದ ಎಸ್ ರಘುನಾಥ್ ಹಾಗೂ ಭಾನುಪ್ರಕಾಶ್ ಶರ್ಮರವರ ಪರ ಮತ ಯಾಚಿಸಿದರು. ಜಿಲ್ಲಾಧ್ಯಕ್ಷರು ನಾಗಭೂಷಣ್ ರವರು ಮಾತನಾಡಿ, ಇಂದು ನಡೆಯುತ್ತಿರುವುದು ಚುನಾವಣೆಯೋ ಅಲ್ಲದೆ ಜಿಲ್ಲಾ ವಿಪ್ರರ ಹಬ್ಬವೋ ತಿಳಿಯುತ್ತಿಲ್ಲ. ಅಷ್ಟು ಸಂಯಮದಿಂದ ಮತ ನೀಡಲು ಬರುತ್ತಿರುವ ಮಹಿಳೆಯರು, ಪುರುಷರು ಎಲ್ಲರನ್ನು ನೋಡುತ್ತಿದ್ದರೆ ಜಿಲ್ಲಾ ಸಮ್ಮೇಳನಕ್ಕಿಂತ ಹೆಚ್ಚಾಗಿ ಮುಗ್ಧ ವಿಪ್ರರು ತಮ್ಮ ಕೆಲಸ ಕಾರ್ಯಗಳ ಒತ್ತಡದಲ್ಲೂ ಸಹ ಮತ ಚಲಾಯಿಸಲು ಬರುತ್ತಿರುವುದು ಕಂಡರೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದರು. ಫಲಿಚರ್ಲ ಪ್ರಕಾಶ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ನಿರಂತರವಾಗಿ ಪ್ರಚಾರ ನೆಪದಲ್ಲಿ ನಮ್ಮ ವಿಪ್ರರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿತು ಎಂದರು. ತಪ್ಪದೆ ಎಲ್ಲ ವಿಪ್ರರು ದಯವಿಟ್ಟು ಇನ್ನೂ ಹೆಚ್ಚಾಗಿ ಮನೆಯಿಂದ ಹೊರಗಡೆಯಿಂದ ಬಂದು ಮತ ಚಲಾಯಿಸಲು ವಿನಂತಿಸಿದರು. ಚಿಂತಾಮಣಿ ನಾಗೇಶ್ ಮಾತನಾಡಿ, ನನಗೆ ಮಾತನಾಡಲು ಬರುತ್ತಿಲ್ಲ. ವಿಪ್ರರನ್ನು ಕಂಡು ಬಹು ಸಂತೋಷವಾಗಿದೆ ಎಂದರು. ಜಿಲ್ಲಾ ಪುರೋಹಿತರ ಪರಿಷತ್ ಅಧ್ಯಕ್ಷರು ವೇದ ಬ್ರಹ್ಮ ಶ್ರೀ ಮುತ್ತೂರು ಶಿವಗುರು ಶರ್ಮಾ ಯಾವುದೇ ಒಂದು ಗಲಭೆ ಇಲ್ಲದೆ ತಮ್ಮ ಮತವನ್ನು ಚಲಾಯಿಸುವ ಮೂಲಕ ನಮ್ಮ ಬ್ರಾಹ್ಮಣ ಸಮುದಾಯದ ಒಗ್ಗಟ್ಟು ತೋರಿಸುತ್ತಿರುವುದು ವಿಪ್ರರಿಗೆ ಧನ್ಯವಾದಗಳು ತಿಳಿಸಿದರು. ಚಿಂತಾಮಣಿ ತಾಲೂಕು ಅರ್ಚಕ ಪುರೋಹಿತರ ಪರಿಷತ್ ಅಧ್ಯಕ್ಷರು, ಜಿಲ್ಲಾ ಸಂಚಾಲಕರು ಉಮಾಶಂಕರ್ ಶರ್ಮಾ ಚುನಾವಣೆಯಲ್ಲಿ ಭಾಗವಹಿಸಲು ಪುರೋಹಿತರು, ಅರ್ಚಕರು, ಉದ್ಯಮಿಗಳು, ಮಹಿಳೆಯರು, ವಯೋವೃದ್ಧರು, ಅಸ್ವಸ್ಥರಾದರೂ ಸಹ ಬರುತ್ತಿರುವ ಮುಗ್ಧ ವಿಪ್ರರನ್ನು ಕೊಂಡಾಡಲು ಪದಗಳಿಲ್ಲ ಎಂದರು. ಬ್ರಾಹ್ಮಣವನ್ನು ಉಳಿಸಲು ಬೆಳೆಸಲು ಶ್ರಮಿಸಿದ ಅನುಭವ ಚುನಾವಣಾ ನೆಪದಿಂದ ಹಗಲು ರಾತ್ರಿ ಎಲ್ಲ ಸದಸ್ಯರನ್ನು ಭೇಟಿ ಮಾಡಿ ಪರಿಚಯವನ್ನು ಬೆಳೆಸಿಕೊಂಡಾಯಿತು ಎಂದರು. ತಲಗವಾರ ಆನಂದ್ರವರು ಮಾತನಾಡಿ, ಈ ಚುನಾವಣೆಯಲ್ಲಿ ಮಹಿಳೆಯರ ಪಾತ್ರ ಅನನ್ಯವೆಂದರು. ನಮ್ಮ ಮುಂದೆ ಇರುವುದು ದೊಡ್ಡ ಸಮಸ್ಯೆ ಎಂದರೆ ಪುರೋಹಿತರು, ಅರ್ಚಕರು, ಅಡಿಗೆಯವರು, ರೈತ ಜೀವನ ನಡೆಸುತ್ತಿರುವ ವಿಪ್ರರಿಗೆ ಮದುವೆ ಸಮಸ್ಯೆ. ನಮ್ಮ ರಾಜ್ಯದ ಅಧ್ಯಕ್ಷರಾಗಿ ಗೆಲುವು ಸಾಧಿಸಿದ ರಘುನಾಥ್ ಹಾಗೂ ಫಲಿಚರ್ಲ ಪ್ರಕಾಶ್ ಅವರಿಗೆ ಶುಭಾಶಯಗಳು ಕೋರುತ್ತಾ, ಮುಂದಿನ ಈ 5 ವರ್ಷಗಳು ತಮ್ಮ ಸೇವೆಯಿಂದ ಸಮಾಜವು ಉತ್ತುಂಗಕ್ಕೆ ಏರಲಿ ಎಂದು ಹರಿಸಿದರು. ಬಾಗೇಪಲ್ಲಿ ಅಧ್ಯಕ್ಷರಾದ ಶ್ರೀ ಮುನಿರಾಮಯ್ಯನವರು ಸಮಾಜದ ಒಳಿತಿಗಾಗಿ ಶ್ರಮ ಪಟ್ಟಿರುವ ರಘುನಾಥ್ ರವರಿಗೆ ಸಂಪೂರ್ಣ ಸಹಕಾರ ಇರುತ್ತದೆ ಎಂದರು. ಭಾರತೀ ವಿದ್ಯಾಸಂಸ್ಥೆ ವೇಣುರವರು ಇಂದಿನ ಮತದಾನ ಬ್ರಾಹ್ಮಣ ಒಗ್ಗಟ್ಟು ತೋರುತ್ತಿದೆ ಎಂದರು. ಪ್ರಕಾಶ್ ಅವರು ಸೇವೆ ನಿರಂತರವಾಗಿ ಸಾಗಲಿ, ಅದಕ್ಕೆ ಭಗವಂತ ಅವಕಾಶ ನೀಡುತ್ತಾರೆ ಎಂದರು. ಜಯಾಪ ಜಯ ದೈವಾದಿಗಳು ನಮ್ಮಲ್ಲಿ ಅಪಜಯ ಅನ್ನುವುದಿಲ್ಲ. ನೆಪ ಮಾತ್ರಕ್ಕೆ ನಡೆದ ಈ ಚುನಾವಣೆ ನಮ್ಮಲ್ಲಿ ಬಿರುಕು ಬರಬಾರದೆಂದು ಪುರೋಹಿತರ ಪರಿಷತ್ ಅಧ್ಯಕ್ಷರು ಉಮಾಶಂಕರ್ ಶರ್ಮಾ ತಿಳಿಸಿದರು. ಇದೇ ಸಮಯದಲ್ಲಿ ಚಿಂತಾಮಣಿಯ ಎಲ್ಲ BMS ಸದಸ್ಯರು ಮತ ಚಲಾಯಿಸಲು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕರ್ತವ್ಯ ನಿರ್ವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿದರು. ನಮ್ಮ ಬ್ರಾಹ್ಮಣ ಉಳಿಸುವುದರಲ್ಲಿ ಐಕ್ಯಮತವೇ ಮಹಾಬಲ ಅಂತ ಎಲ್ಲ ಹಿರಿಯರು ಅಭಿಪ್ರಾಯಪಟ್ಟರು. ಚಿಂತಾಮಣಿಯ ಎಲ್ಲ ವಿಪ್ರರು ಬಾಂಧವರು ಪರವಾಗಿ ಉಮಾಶಂಕರ್ ಶರ್ಮಾ, ತಲಗವಾರ ಆನಂದ್, ಸುಂದರರಾಜ್, ಬಾಳೆಎಲೆ ಸತೀಶ್, ಮುರುಗುಮಲ್ಲ ಸುಧಾಕರ್, ಚುನಾವಣೆ ಅಧಿಕಾರಿಗಳು ಶಂಸ್ತವರಜ್ ರವರು ಅಧಿಕಾರದ ಪ್ರಕಟಣೆ ಆದ ನಂತರ ಫಲಿಚರ್ಲ ಪ್ರಕಾಶ್ ಅವರನ್ನು ಅಭಿನಂದಿಸಿದರು. ಈ ಸಮಯದಲ್ಲಿ ಶಿಡ್ಲಘಟ್ಟ ಮುತ್ತೂರು ಶಿವಗುರು ಶರ್ಮಾ, ಬಾಗೇಪಲ್ಲಿ ರಘುವೀರ್ ಶರ್ಮಾ, ಭಾರತೀಯ ವಿದ್ಯಾಸಂಸ್ಥೆ ಅಧ್ಯಕ್ಷ ವೇಣುಗೋಪಾಲ್ ರವರು, ಜಿಲ್ಲಾ ಅಧ್ಯಕ್ಷರು ನಾಗಭೂಷಣಂ ರವರು, ಮುನಿರಾಮಯ್ಯನವರು, ಹನುಮೇಶ್ ರವರು, ವೇಣು, ಲಕ್ಷ್ಮೀನಾರಾಯಣ, ವರುಣ್, ಸೀತಾರಾಮ್, ರಾಘವೇಂದ್ರ ರಾವ್, ಮಂಜುನಾಥ್, ರವಿ, ನರಸಿಂಹ ರಾವ್, ಚೇಳೂರು ನಾಗಭೂಷಣ, ಪೂರ್ವ ರಾಘವೇಂದ್ರ, ಆದರ್ಶ, ನರಸಿಂಹಮೂರ್ತಿ, ವಿಷ್ಣು ತಂತ್ರಿ, ಮಹಿಳಾ ಸಂಘಟನೆಗಳ ಶ್ರೀಮತಿ ಅನುಪಮ, ಎಂ ನಳಿನಾ ವಾಸು, ಜಿವಿ ಲಕ್ಷ್ಮಿ, ಶ್ರೀಮತಿ ವಿಜಯಲಕ್ಷ್ಮಿ ಇನ್ನೂ ಹಲವರು ಉಪಸ್ಥಿತರಿದ್ದು ಪ್ರಕಾಶ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು. ರಾಜ್ಯಾಧ್ಯಕ್ಷರಲ್ಲಿ
ಹೋಗ್ತಾರೆ ಸ್ವಾಮಿಗಳು. ಆಮೇಲೆ ಹರಿ ಓಂ. ಇದು ವಿಶೇಷವಾದ ಚುನಾವಣೆ ಅಂತ ಹೇಳಬೇಕು. ಯಾಕಂದರೆ ಈ ಕಡೆ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರು, ಈ ಕಡೆ ನಮ್ಮ ರಘುನಾಥ್ ಸರ್ ಅವರು ಇದ್ದಾರೆ. ಇಲ್ಲಿ ಜಿಲ್ಲಾ ಪ್ರತಿನಿಧಿಗಳಾಗಿ ನಮ್ಮ ಪಲ್ಚರ್ಲ ಪ್ರಕಾಶ್ ಅವರು ಹಾಗೂ ನಾಗೇಶ್ ಅವರು ಇದ್ದಾರೆ. ಈ ಚುನಾವಣೆ ವಿಶೇಷವಾಗಿ ನಡೀತಾ ಇದೆ. ಯಾಕಂದರೆ ನಮ್ಮ ಬ್ರಾಹ್ಮಣರು ಹೊರಗಡೆ ಬರಲ್ಲ ಅಂತಾರೆ. ಆದರೂ ಇವತ್ತು ಇವಾಗ ಈ ಟೈಮ್ವರೆಗೂ ಆಗಿರೋ ಈ ಒಂದು ವೋಟಿಂಗ್ ವಿಶೇಷವಾಗಿ ಆಗಿದೆ. ಅಂದರೆ ನಮ್ಮಲ್ಲಿ ಒಂದು ಚೈತನ್ಯ ಬರ್ತಾಯಿದೆ ಬ್ರಾಹ್ಮಣರಲ್ಲಿ, ತುಂಬ ಸಂತೋಷವಾಗಿದೆ. ಇವಾಗೂ ಅಷ್ಟೇ ನಡೀತಾ ಇರೋ ಈ ಚುನಾವಣೆಯಲ್ಲೂ ಸಹ ಎಲ್ಲೂ ಗಲಭೆಗಳು ಏನೂ ಇಲ್ಲ. ಎಲ್ಲೂ ಸೌಹಾರ್ದವಾಗಿ ಎಲ್ಲರೂ ಬಂದು ಅವರು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಇದರಿಂದ ಕೆಲವರು ನೋವಾಗಿದೆ, ಇನ್ನು ನಂದು ಸದಸ್ಯತ್ವ ಇಲ್ಲವೇ, ನಾನು ಹೋಗಬೇಕಾಗಿತ್ತೆ ಅಂತ ಒಂದು ಮನಸ್ಥಿತಿ ಬಂದಿದೆ ಎಲ್ರಿಗೂ. ಅದು ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಬ್ರಾಹ್ಮಣ್ಯ ಎಲ್ಲೂ ಹೋಗ್ತಾ ಇದೆ. ಇನ್ನು ವಿಶೇಷವಾಗಿ ಇನ್ನೂ ಬೆಳೆಯುತ್ತೆ ನಮ್ಮ ಬ್ರಾಹ್ಮಣ್ಯ ಈ ಚುನಾವಣೆಯಲ್ಲೂ ಸಹೋದರ ಭಾವದಿಂದ ಎಲ್ಲರೂ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊತಾ ಇದ್ದೀವಿ ಅಷ್ಟೇ ಹೊರತು ಯಾರ ಮೇಲೆ ಏನೂ ದ್ವೇಷ ಇಲ್ಲ, ಏನೂ ಇಲ್ಲ. ಇದು ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಇದು ಮಾಡ್ತಾಯಿದ್ದಾರೆ.